ತುಂಬಾ ಐತೆ. ಡೈಲಾಗ್ ಬರೆಯೋಕೆ ಒಬ್ರು ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಅದನ್ನ ಹೇಳೋದಕ್ಕೆ ಆಕ್ಟರ್ಸ್ ಇರ್ತಾರೆ. ನಾನು ಡೈಲಾಗ್ ಅಂತ ಹೇಳಕ್ ಬರಲ್ಲ, ನನ್ನ ಮನಸ್ಸಿಂದ ಬರೋದಣ್ಣ ಅದು. ಕೆಲವೊಂದು ನನ್ ಕೋಪ ಬಂದವಾಗ ನಾನು ಹೇಳಿರೋ ಮಾತುಗಳೇ ಎಷ್ಟೋ ಸ್ಟೇಟಸ್ಗೆ ಎಷ್ಟೋ ಲಕ್ಷ ಜನಗಳು ಹಾಕವ್ರೆ. ಅದೇನಂತಂದ್ರೆ ನನ್ನ ಮಂದಾಳದಿಂದ ಬರೋದು. ನನಗೆ ಒಬ್ರು ಸ್ನೇಹಿತರು ಹೇಳ್ತಾರೆ, ಕಾಳಿಕಾ ದೇವಿನೇ ನಿನ್ ನಾಲ್ಕೇನಲ್ಲಿ ನುಡ್ಸೋದು ಅಂತ. ಆನ್ ಸ್ಪಾಟ್ ಹೇಳ್ತೀನಿ ನೋಡ್ರಿ. ನೀವು ಒಂದ್ ಸೆಕೆಂಡ್ ಕೂಡ ನಾನು ಗ್ಯಾಪ್ ಕೊಟ್ಟಿರಲ್ಲ, ನೀವು ಕೊಟ್ಟು ಇಮಿಡಿಯೇಟ್ ಕೊಡ್ತೀನಿ. ಅದು ಆ ಭಗವಂತ ಕೊಟ್ಟಿರೋ ಆಶೀರ್ವಾದ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ನಾನು ನೀವು ಕೇಳಕ್ಕಿಂತ ಮುಂಚೆ ಕೆಲವರು ಯಾರೇ ಆಗ್ಲಿ ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಕ್ವಶನ್ಸ್ ಓದ್ಕೊಂಡು ಏನ್ ಕೇಳ್ತೀರಾ ಅಂತಾರೆ. ನನ್ನ ಹತ್ರ ಅದಿಲ್ಲ. ಹಂಗೆ ಕೇಳಕ್ ಬಂದ್ರೆ ಹೇಳ್ಬೇಡಪ್ಪ, ನಾನು ಡೈರೆಕ್ಟ್ ಕೇಳಂತೀನಿ. ಯಾಕಂತಂದ್ರೆ ತೆರೆದು ಪುಸ್ತಕ ಇದ್ದಂಗೆ ನಾನು. ಏನಾದ್ರು ಮುಚ್ಚುಮಾರಿ ಏನಿಲ್ಲ. ನೀವು ಕೇಳೋದು ಇರೋದು ಕೇಳಿರ್ತೀರಾ, ಇಲ್ಲ ಅನ್ಸಿರೋದು ಕೇಳಿರ್ತೀರಾ. ಉತ್ತರ ಕೊಡೋದು ಬಿಡೋದು ನನ್ನ ಮೇಲೆ ತಾನೇ ನಿಂತಿರ್ತದೆ ಅಲ್ವಾ. ಅದಕ್ಕೆ ಯಾವತ್ತು ಸ್ವಾಗತನೇ ಮೀಡಿಯಾದವ್ರಕ. ಮೀಡಿಯಾ ಬೇಕು, ಮೀಡಿಯಾ ಬೇಕು. ನಿಮ್ಮನ್ನ ಬಳಸ್ಕೊಳ್ಳೋ ರೀತಿ ನಮ್ಮಲ್ಲಿ ಇರಬೇಕು. ನೀವು ಒಂಥರ ಚೂರಿ ಇದ್ದಂಗೆ. ನಿಮ್ಮನ್ನ ಬಳಸ್ಕೊಂಡು ಆಪಲ್ಲೋ ಇಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಕುಕ್ ಮಾಡ್ರೆ ಒಳ್ಳೆ ಡಿಶ್ಶು ತಿನ್ಬೋದು. ಅದನ್ನ ಎತ್ಕೊಂಡು ಮೈಯೆಲ್ಲ ಕಟ್ ಮಾಡ್ಕೊಂಡ್ರೆ ಸಾಯಿಲೋಗ್ಬೋದು. ಕರೆಕ್ಟಾಗಿ ಹೇಳಿದ್ದೀನಿ ಅಣ್ಣ, ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಇದು ಜನಗಳಿಗೆ ಅರ್ಥ ಆಗಲಿ ಅಂತ. ತುಂಬಾ ಐತೆ. ಡೈಲಾಗ್ ಬರೆಯೋಕೆ ಒಬ್ರು ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಅದನ್ನ ಹೇಳೋದಕ್ಕೆ ಆಕ್ಟರ್ಸ್ ಇರ್ತಾರೆ. ನಾನು ಡೈಲಾಗ್ ಅಂತ ಹೇಳಕ್ ಬರಲ್ಲ, ನನ್ನ ಮನಸ್ಸಿಂದ ಬರೋದಣ್ಣ ಅದು. ಕೆಲವೊಂದು ನನ್ ಕೋಪ ಬಂದವಾಗ ನಾನು ಹೇಳಿರೋ ಮಾತುಗಳೇ ಎಷ್ಟೋ ಸ್ಟೇಟಸ್ಗೆ ಎಷ್ಟೋ ಲಕ್ಷ ಜನಗಳು ಹಾಕವ್ರೆ. ಅದೇನಂತಂದ್ರೆ ನನ್ನ ಮಂದಾಳದಿಂದ ಬರೋದು. ನನಗೆ ಒಬ್ರು ಸ್ನೇಹಿತರು ಹೇಳ್ತಾರೆ, ಕಾಳಿಕಾ ದೇವಿನೇ ನಿನ್ ನಾಲ್ಕೇನಲ್ಲಿ ನುಡ್ಸೋದು ಅಂತ. ಆನ್ ಸ್ಪಾಟ್ ಹೇಳ್ತೀನಿ ನೋಡ್ರಿ. ನೀವು ಒಂದ್ ಸೆಕೆಂಡ್ ಕೂಡ ನಾನು ಗ್ಯಾಪ್ ಕೊಟ್ಟಿರಲ್ಲ, ನೀವು ಕೊಟ್ಟು ಇಮಿಡಿಯೇಟ್ ಕೊಡ್ತೀನಿ. ಅದು ಆ ಭಗವಂತ ಕೊಟ್ಟಿರೋ ಆಶೀರ್ವಾದ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ನಾನು ನೀವು ಕೇಳಕ್ಕಿಂತ ಮುಂಚೆ ಕೆಲವರು ಯಾರೇ ಆಗ್ಲಿ ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಕ್ವಶನ್ಸ್ ಓದ್ಕೊಂಡು ಏನ್ ಕೇಳ್ತೀರಾ ಅಂತಾರೆ. ನನ್ನ ಹತ್ರ ಅದಿಲ್ಲ. ಹಂಗೆ ಕೇಳಕ್ ಬಂದ್ರೆ ಹೇಳ್ಬೇಡಪ್ಪ, ನಾನು ಡೈರೆಕ್ಟ್ ಕೇಳಂತೀನಿ. ಯಾಕಂತಂದ್ರೆ ತೆರೆದು ಪುಸ್ತಕ ಇದ್ದಂಗೆ ನಾನು. ಏನಾದ್ರು ಮುಚ್ಚುಮಾರಿ ಏನಿಲ್ಲ. ನೀವು ಕೇಳೋದು ಇರೋದು ಕೇಳಿರ್ತೀರಾ, ಇಲ್ಲ ಅನ್ಸಿರೋದು ಕೇಳಿರ್ತೀರಾ. ಉತ್ತರ ಕೊಡೋದು ಬಿಡೋದು ನನ್ನ ಮೇಲೆ ತಾನೇ ನಿಂತಿರ್ತದೆ ಅಲ್ವಾ. ಅದಕ್ಕೆ ಯಾವತ್ತು ಸ್ವಾಗತನೇ ಮೀಡಿಯಾದವ್ರಕ. ಮೀಡಿಯಾ ಬೇಕು, ಮೀಡಿಯಾ ಬೇಕು. ನಿಮ್ಮನ್ನ ಬಳಸ್ಕೊಳ್ಳೋ ರೀತಿ ನಮ್ಮಲ್ಲಿ ಇರಬೇಕು. ನೀವು ಒಂಥರ ಚೂರಿ ಇದ್ದಂಗೆ. ನಿಮ್ಮನ್ನ ಬಳಸ್ಕೊಂಡು ಆಪಲ್ಲೋ ಇಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಕುಕ್ ಮಾಡ್ರೆ ಒಳ್ಳೆ ಡಿಶ್ಶು ತಿನ್ಬೋದು. ಅದನ್ನ ಎತ್ಕೊಂಡು ಮೈಯೆಲ್ಲ ಕಟ್ ಮಾಡ್ಕೊಂಡ್ರೆ ಸಾಯಿಲೋಗ್ಬೋದು. ಕರೆಕ್ಟಾಗಿ ಹೇಳಿದ್ದೀನಿ ಅಣ್ಣ, ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಇದು ಜನಗಳಿಗೆ ಅರ್ಥ ಆಗಲಿ ಅಂತ.